Hello everyone. In this video, I am going to explain you about what is artificial intelligence. In our daily life, by knowingly or unknowingly, we are using the different types of emerging technologies. In such technologies, AI means artificial is one among them. ಇನ್ ಡೈಲಿ ಲೈಫಲ್ಲಿ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಎಮರ್ಜಿಂಗ್ ಟೆಕ್ನಾಲಜೀಸ್ನ ಯೂಸ್ ಮಾಡ್ತೀವಿ. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ ಅನ್ನೋದು ಕೂಡ ಒಂದು. ಈ ವಿಡಿಯೋದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಏನು, ಅದರದ್ದು ಡೆಫಿನಿಷನ್ ಏನು, ಅದಾದಮೇಲೆ ಇಂಪಾರ್ಟೆನ್ಸ್ ಮತ್ತು ಅಪ್ಲಿಕೇಶನ್ಸ್ ಆಫ್ AI ನೋಡ್ತಾ ಹೋಗೋಣ. ಫಸ್ಟು ಒನ್ ಆಫ್ ದ ಬೂಮಿಂಗ್ ಟೆಕ್ನಾಲಜಿ ಆಫ್ ಕಂಪ್ಯೂಟರ್ ಸೈನ್ಸ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ, ವಿಚ್ ಈಸ್ ರೆಡಿ ಟು ಕ್ರಿಯೇಟ್ ಎ ನ್ಯೂ ರೆವಲ್ಯೂಷನ್ ಇನ್ ದ ವರ್ಲ್ಡ್ ಬೈ ಮೇಕಿಂಗ್ ಇಂಟೆಲಿಜೆಂಟ್ ಮಷೀನ್ಸ್. ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ ಕಂಪ್ಯೂಟರ್ ಮಷೀನ್ಸ್ ಇದ್ದಾವೆ. ಆ ಕಂಪ್ಯೂಟರ್ ಮಷೀನ್ಸ್ನ ಮೇಕಿಂಗ್ ಇಂಟೆಲಿಜೆಂಟ್ ಮಷೀನ್ಸ್ ಆಗಿ ನಾವು ಕ್ರಿಯೇಟ್ ಮಾಡಲಿಕ್ಕೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ಕು ಕಂಪ್ಯೂಟರ್ ಸೈನ್ಸಲ್ಲಿ ಇವಾಗ ಕಂಪ್ಯೂಟರ್ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಬೂಮಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ. ಅಂದರೆ ಸಾಫ್ಟ್ವೇರ್ ಫೀಲ್ಡಲ್ಲಿ ಇಟ್ ಈಸ್ ಎ ಬೂಮಿಂಗ್ ಟೆಕ್ನಾಲಜಿ ಅಂತ ಕರಿತೀವಿ. ಈ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಅಥವಾ ಈ ಫೀಲ್ಡ್ ಯೂಸ್ ಮಾಡಿಕೊಂಡು ಡಿಫ್ರೆಂಟ್ ಟೈಪ್ಸ್ ಆಫ್ ಜಾಬ್ಸು ಕ್ರಿಯೇಟ್ ಆಗ್ತಿದ್ದಾವೆ. ಇಟ್ ಈಸ್ ಕರೆಂಟ್ಲಿ ವರ್ಕಿಂಗ್ ವಿತ್ ಎ ವೆರೈಟಿ ಆಫ್ ಸಬ್ ಫೀಲ್ಡ್ಸ್. ಅಂದರೆ ನಾವು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ನ ಮೇನ್ ಆಗಿ ಬೇರೆ ಬೇರೆ ಫೀಲ್ಡ್ಸಲ್ಲಿ ಕೂಡ ಯೂಸ್ ಮಾಡ್ತೀವಿ, ರೇಂಜಿಂಗ್ ಫ್ರಮ್ ಜನರಲ್ ಟು ಸ್ಪೆಸಿಫಿಕ್ ಫೀಲ್ಡ್ಸ್. ಜನರಲ್ ಫೀಲ್ಡ್ಸ್ ಅಂದರೆ ಯೂಶ್ವಲ್ ಆಗಿ ನಾವು ಜನರಲ್ ಆಗಿ ಯೂಸ್ ಮಾಡೋನೆಲ್ಲ ಜನರಲ್ ಫೀಲ್ಡ್ಸ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಅಂದರೆ ಸೈಂಟಿಫಿಕ್ ಆಗಿ ಒಂದೇ ಒಂದು ಸ್ಪೆಸಿಫಿಕ್ ಆಗಿ ಒಂದು ಫೀಲ್ಡಲ್ಲಿ ಯೂಸ್ ಮಾಡೋಣ ನಾವೇನಂತ ಕರಿತೀವಿ, ಸ್ಪೆಸಿಫಿಕ್ ಫೀಲ್ಡ್ಸ್ ಅಂತ ಕರಿತೀವಿ. ಸಚ್ ಆಸ್ ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ಪ್ಲೇಯಿಂಗ್ ಚೆಸ್, ಪ್ರೊವೈಡಿಂಗ್ ಥಿಯರಮ್ಸ್, ಪ್ಲೇಯಿಂಗ್ ಮ್ಯೂಸಿಕ್, ಪೇಂಟಿಂಗ್ ಎಕ್ಸೆಟ್ರಾ. ಇದರಲ್ಲೆಲ್ಲ ನಾವು ಅಂದರೆ ಇವಿಷ್ಟು ಸ್ವಲ್ಪ ಎಕ್ಸಾಂಪಲ್ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ನ ಎಲ್ಲೆಲ್ಲಿ ನಾವು ಯೂಸ್ ಮಾಡ್ತೀವಿ ಅನ್ನೋದು. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಡೆಫಿನಿಷನ್ ಏನಪ್ಪ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡೆಫಿನಿಷನ್ ಏನಪ್ಪ ಅಂದರೆ ಇಟ್ ಈಸ್ ಅ ಬ್ರಾಂಚ್ ಆಫ್ ಕಂಪ್ಯೂಟರ್ ಸೈನ್ಸ್ ಬೈ ವಿಚ್ ವಿ ಕ್ಯಾನ್ ಕ್ರಿಯೇಟ್ ಎ ಇಂಟೆಲಿಜೆಂಟ್ ಮಷೀನ್ಸ್ ವಿಚ್ ಕ್ಯಾನ್ ಬಿಹೇವ್ ಲೈಕ್ ಎ ಹ್ಯೂಮನ್, ಥಿಂಕ್ ಲೈಕ್ ಹ್ಯೂಮನ್ಸ್ ಆ್ಯಂಡ್ ಏಬಲ್ ಟು ಮೇಕ್ ಡಿಸಿಷನ್ಸ್ ಅಂತ ಹೇಳ್ತೀವಿ. ಅಂದರೆ ಇಟ್ ಈಸ್ ಎ ಬ್ರಾಂಚ್ ಆಫ್ ಕಂಪ್ಯೂಟರ್ ಸೈನ್ಸ್. ಇದು ನಮಗೆ ಒಂದು ಕಂಪ್ಯೂಟರ್ ಸೈನ್ಸಲ್ಲಿ ಒಂದು ಬ್ರಾಂಚು. ಇದರಿಂದ ನಾವೇನು ಮಾಡ್ತೀವಿ, ವಿ ಕ್ಯಾನ್ ಕ್ರಿಯೇಟ್ ಇಂಟೆಲಿಜೆನ್ಸ್ ಮಷೀನ್ಸ್ ವಿಚ್ ಕ್ಯಾನ್ ಬಿಹೇವ್ ಲೈಕ್ ಎ ಹ್ಯೂಮನ್. ಅಂದರೆ ನಮ್ಮ ಹ್ಯೂಮನ್ ಥರ ಅವು ಬಿಹೇವ್ ಮಾಡ್ತವೆ. ನೆಕ್ಸ್ಟ್ ಅದಾದಮೇಲೆ ಥಿಂಕ್ ಲೈಕ್ ಹ್ಯೂಮನ್ ರೀತಿಯೇ ಥಿಂಕ್ ಮಾಡೋಂಗೆ, ಮತ್ತು ಟು ಮೇಕ್ ಡಿಸಿಷನ್ ಕೂಡ ಮಾಡಲಿಕ್ಕೆ ಇವನ್ನ ಕ್ರಿಯೇಟ್ ಮಾಡ್ತೀವಿ. ಅದನ್ನು ನಾವೇನಂತ ಕರಿತೀವಿ, AI ಅಂತ ಕರಿತೀವಿ. ಅಥವಾ ಇನ್ನೊಂದು ಡೆಫಿನಿಷನ್ ಕೂಡ ಹೇಳ್ಬೋದು, ಇಟ್ ಈಸ್ ದ ಸಿಮ್ಯುಲೇಷನ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ processes by machines, especially in computer science. ಕಂಪ್ಯೂಟರ್ ಸಿಸ್ಟಮ್ಸ್ನ ನಾವು ಹ್ಯೂಮನ್ ಇಂಟೆಲಿಜೆನ್ಸ್ ಆಗಿ ನೋಡಲಿಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಅಥವಾ ಇನ್ನೊಂದು ಡೆಫಿನೇಷನ್ ಕೂಡ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಸ್ ಅ ಬ್ರಾಂಚ್ ಆಫ್ ಕಂಪ್ಯೂಟರ್ ಸೈನ್ಸ್ ದಟ್ ಏಮ್ಸ್ ಟು ಕ್ರಿಯೇಟ್ ಆರ್ ರೆಪ್ಲಿಕೇಟ್ ಹ್ಯೂಮನ್ ಇಂಟೆಲಿಜೆನ್ಸ್ ಇನ್ ಮಷೀನ್ಸಲ್ಲಿ ಹ್ಯೂಮನ್ ಇಂಟೆಲಿಜೆನ್ಸ್ನ ಕ್ರಿಯೇಟ್ ಮಾಡೋಕ್ಕೆ ಅಥವಾ ರೆಪ್ಲಿಕೇಟ್ ಮಾಡಲಿಕ್ಕೆ ನಾವು ಏನು ಮಾಡ್ತೀವಿ, ಒಂದು ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ ಅಂತ ಹೇಳ್ತೀವಿ. ಈ ಮೂರು ಡೆಫಿನಿಷನಲ್ಲಿ ನೀವು ಯಾವುದಾದ್ರೂ ಡೆಫಿನಿಷನ್ನ ನೆನ್ಪಿಟ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಹಿಸ್ಟ್ರಿ ಆಫ್ AI. ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ ಅನ್ನೋದು ಯಾವಾಗಿಂದ ಬಂತು ಫೀಲ್ಡಿಗೆ ಅಂತ. ಫಸ್ಟು ಇನ್ ಬಿಟ್ವೀನ್ 1940s and 1950s, a handful of scientists from various fields discussed the possibility of creating an artificial brain. ಅಂದರೆ ಹ್ಯೂಮನ್ ರೀತಿ ಆರ್ಟಿಫಿಷಿಯಲ್ ಆಗಿ ವರ್ಕ್ ಮಾಡಲಿಕ್ಕೆ ಒಂದು ಆರ್ಟಿಫಿಷಿಯಲ್ ಬ್ರೈನ್ ಕಂಡುಹಿಡಿಬೇಕು ಅಂತೇಳಿ 1940s-ಇಂದ 1950s ಸೈಂಟಿಸ್ಟ್ಗಳು ಏನು ಮಾಡ್ತಾರೆ, ವೇರಿಯಸ್ ಫೀಲ್ಡ್ಸಿಂದ ಸೈಂಟಿಸ್ಟ್ಗಳು ಅವ್ರು ಕ್ರಿಯೇಟ್ ಮಾಡೋಕ್ಕೆ ಥಿಂಕ್ ಮಾಡ್ತಾರೆ. ಅದಾದಮೇಲೆ ಏನಾಯಿತು, ದಿಸ್ ಲೆಡ್ ಟು ದ ರೈಸ್ ಆಫ್ ದ ಫೀಲ್ಡ್ AI ರಿಸರ್ಚ್. ಆ ಥಿಂಕ್ ಮಾಡಿದ್ದೆಲ್ಲ ಏನು ಆರ್ಟಿಫಿಷಿಯಲ್ ಬ್ರೈನ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರಲ್ಲ, ಅದರಿಂದ ಏನಾಯಿತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ರಿಸರ್ಚ್ ವರ್ಕು ಶುರುವಾಯಿತು. ಇನ್ ದ ಇಯರ್ 1956 ದ ವರ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಸ್ಟ್ ಅಡಾಪ್ಟೆಡ್ ಬೈ ಅಮೇರಿಕನ್ ಕಂಪ್ಯೂಟರ್ ಸೈಂಟಿಸ್ಟ್ ಜಾನ್ ಮೆಕಾರ್ಥಿ ಅಟ್ ದ ಡಾರ್ಟ್ಮೌತ್ ಕಾನ್ಫರೆನ್ಸಲ್ಲಿ ಜಾನ್ ಮೆಕಾರ್ಥಿ ಕಂಪ್ಯೂಟರ್ ಸೈಂಟಿಸ್ಟು ಏನು ಮಾಡ್ತಾರೆ, ಫಸ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಒಂದು ನೇಮ್ನ ಕೊಡ್ತಾರೆ. ದ ವರ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಸ್ಟ್ ಅಡಾಪ್ಟೆಡ್ ಬೈ ಅಮೇರಿಕನ್ ಕಂಪ್ಯೂಟರ್
John McCarthy. ಸೊ ಹಿ ವಾಸ್ ಕನ್ಸಿಡರ್ಡ್ ಆಸ್ ದ ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫಸ್ಟ್ ಆ ನೇಮ್ನ ಕೊಟ್ಟಿರೋದ್ರಿಂದ ಜಾನ್ ಮೆಕಾರ್ತಿನ್ ಏನಂತ ಕರೀತಾರೆ, ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತೇಳಿ ಕರೀತಾರೆ. ನಿಮಗೆ ಕೇಳ್ಬೋದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೂ ಇಸ್ ನೋನ್ ಆಸ್ ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಜಾನ್ ಮೆಕಾರ್ತಿ, ಅಮೇರಿಕನ್ ಕಂಪ್ಯೂಟರ್ ಸೈಂಟಿಸ್ಟ್ ಜಾನ್ ಮೆಕಾರ್ತಿ ಅನ್ನೋನು ಏನಂತಾರೆ, ಫಾದರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಅದಾದಮೇಲೆ ಇಂಪಾರ್ಟೆನ್ಸ್ ಆಫ್ ಎ ಐ ಇಂದ ಏನೇನು ಇಂಪಾರ್ಟೆನ್ಸ್ ಇದೆ ನಮಗೆ ಅಂತ. ವಿತ್ ದ ಹೆಲ್ಪ್ ಆಫ್ ಎ ಐ ಯು ಕ್ಯಾನ್ ಕ್ರಿಯೇಟ್ ಸಾಫ್ಟ್ವೇರ್ ಆರ್ ಡಿವೈಸಸ್ ವಿಚ್ ಕ್ಯಾನ್ ಸಾಲ್ವ್ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ವೆರಿ ಈಸಿಲಿ ಆ್ಯಂಡ್ ವಿತ್ ಅಕ್ಯುರೇಸಿ ಸಚ್ ಆಸ್ ಹೆಲ್ತ್ ಇಶ್ಯೂಸ್, ಮಾರ್ಕೆಟಿಂಗ್, ಟ್ರಾಫಿಕ್ ಇಶ್ಯೂಸ್ ಎಕ್ಸೆಟ್ರಾ. ಈ ಒಂದು ಅಂದರೆ ಕೆಲವೊಂದು ಫೀಲ್ಡ್ಸಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ, ಮಾರ್ಕೆಟಿಂಗ್ ಫೀಲ್ಡಲ್ಲಿ ಟ್ರಾಫಿಕ್ ಇಶ್ಯೂಸು ಕ್ಲಿಯರ್ ಮಾಡಲಿಕ್ಕೆ, ಅವನ್ನೆಲ್ಲ ಅಂದರೆ ರಿಯಲ್ ವರ್ಲ್ಡ್ ಪ್ರಾಬ್ಲಮ್ಸ್ ಏನೇನಿರ್ತಾವೋ ಅವನ್ನೆಲ್ಲ ಈಸಿಯಾಗಿ ಮತ್ತು ಅಕ್ಯುರೇಟಾಗಿ ಅವನ್ನೇನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಎ ಐ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ಕಿಂದ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಅದೇ ರೀತಿ ಸೆಕೆಂಡ್ ಪಾಯಿಂಟು, ವಿತ್ ದ ಹೆಲ್ಪ್ ಆಫ್ ಎ ಐ ಯು ಕ್ಯಾನ್ ಕ್ರಿಯೇಟ್ ಯುವರ್ ಪರ್ಸನಲ್ ವರ್ಚುವಲ್ ಅಸಿಸ್ಟೆಂಟ್ ಸಚ್ ಆಸ್ ಕೋರ್ಟಾನಾ, ಗೂಗಲ್ ಅಸಿಸ್ಟೆಂಟ್, ಸಿರಿ ಎಕ್ಸೆಟ್ರಾ. ಈ ಗೂಗಲ್ ಅಸಿಸ್ಟೆಂಟ್ ಅಥವಾ ಕೋರ್ಟಾನಾ ಇವೆಲ್ಲ ಏನಂದರೆ ನಾವು ವಾಯ್ಸ್ ರೆಕಗ್ನೇಷನ್ ಟೆಕ್ನಾಲಜಿ ಅಂತ ಕರಿತೀವಿ. ಈಗ ನಮ್ಮ ಮೊಬೈಲಲ್ಲಿ ಕೂಡ ನಾವೇನು ಮಾಡ್ಬೋದು, ವಿತ್ ದ ಹೆಲ್ಪ್ ಆಫ್ ಗೂಗಲ್ ಅಸಿಸ್ಟೆಂಟ್, ಫಾರ್ ಎಕ್ಸಾಂಪಲ್ ನೀವೇನಾದರೂ ಒಂದು ಯೂಟ್ಯೂಬ್ ಚಾನಲ್ ಅಪ್ಲಿಕೇಶನ್ನ ಓಪನ್ ಮಾಡಬೇಕಿತ್ತು, ಓಪನ್ ಯೂಟ್ಯೂಬ್ ಅಂತೇಳಿ ನಾವೇನಾದರೂ ಗೂಗಲ್ ಅಸಿಸ್ಟೆಂಟಿಂದ ಹೇಳಿದರೆ ಅದೇನಾಗುತ್ತೆ, ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದೇ ರೀತಿ ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿಸಲ್ಲಿ ಕೂಡ ಈ ಟೆಕ್ನಾಲಜಿನ ಯೂಸ್ ಮಾಡಿರ್ತಾರೆ. ಕೋರ್ಟಾನಾ ಅಥವಾ ಗೂಗಲ್ ಅಸಿಸ್ಟೆಂಟು, ಸಿರಿ ಇದರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡಿದರೆ ಅಲ್ಲೇನಾಗುತ್ತೆ ಅಂದರೆ ನಮಗೆ ನಾವು ವಾಯ್ಸ್ ಹೇಳ್ತೀವೋ, ಫಾರ್ ಎಕ್ಸಾಂಪಲ್ ಏನಾದರೂ ಯಾವುದಾದ್ರೂ ಒಂದು ಚಾನಲ್ ಪಬ್ಲಿಕ್ ಟಿ ವಿ ಓಪನ್ ಮಾಡಿರಿ ಅಥವಾ TV9 ಓಪನ್ ಮಾಡಿರಿ, ಓಪನ್ ಮಾಡಬೇಕು ಅಂತೇಳಿದರೆ ನಾವೇನು ಮಾಡ್ತೀವಿ, ಓಪನ್ TV9, ಓಪನ್ ಪಬ್ಲಿಕ್ ಟಿ ವಿ ಅಂತ ಕೊಟ್ಟರೆ ಅದೇನಾಗುತ್ತೆ, ಆ ಚಾನಲ್ಗಳು ಓಪನ್ ಆಗ್ತವೆ. ಆ ಥರ ಸ್ಮಾರ್ಟ್ ಆಂಡ್ರಾಯ್ಡ್ ಟಿವಿಸಲ್ಲೂ ಬಂದಿದ್ದಾವೆ. ಅದೇ ರೀತಿ ನೆಕ್ಸ್ಟು, ವಿತ್ ದ ಹೆಲ್ಪ್ ಆಫ್ ಎ ಐ ಯು ಕ್ಯಾನ್ ಬಿಲ್ಡ್ ಸಚ್ ರೋಬೋಟ್ಸ್ ವಿಚ್ ಕ್ಯಾನ್ ವರ್ಕ್ ಇನ್ ಆನ್ ಎನ್ವಿರಾನ್ಮೆಂಟ್ ವೇರ್ ಸರ್ವೈವಲ್ ಆಫ್ ಹ್ಯೂಮನ್ಸ್ ಕ್ಯಾನ್ ಬಿ ಅಟ್ ರಿಸ್ಕ್. ಅಂದರೆ ಕೆಲವೊಂದು ಟೈಮಲ್ಲಿ ಹ್ಯೂಮನ್ಸು ಅಲ್ಲಿ ವರ್ಕ್ ಮಾಡೋದು ಕಷ್ಟ ಇರ್ತದೆ. ಅಂಥ ಟೈಮಲ್ಲಿ ಈ ಎ ಐ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ರೋಬೋಟ್ಸ್ನ ಕ್ರಿಯೇಟ್ ಮಾಡಿ ಅಲ್ಲಿ ಅಂಥ ಫೀಲ್ಡ್ಸಲ್ಲಿ ಏನು ಮಾಡ್ಬೋದು, ರೋಬೋಟ್ಸ್ನ ಯೂಸ್ ಮಾಡಿಕೊಂಡು ಅಲ್ಲಿ ವರ್ಕ್ ಮಾಡಿಸ್ಕೋಬೋದು. ಅಂಥವನ್ನು ಕೂಡ ನಾವೇನು ಮಾಡ್ಬೋದು, ರೋಬೋಟ್ಸ್ನ ಕ್ರಿಯೇಟ್ ಮಾಡ್ಬೋದು ವಿತ್ ದ ಹೆಲ್ಪ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆ್ಯಂಡ್ ಲಾಸ್ಟ್ ಪಾಯಿಂಟು, ಎ ಐ ಓಪನ್ಸ್ ಎ ಪಾತ್ ಫಾರ್ ಅದರ್ ನ್ಯೂ ಟೆಕ್ನಾಲಜೀಸ್, ನ್ಯೂ ಡಿವೈಸಸ್ ಆ್ಯಂಡ್ ನ್ಯೂ ಅಪಾರ್ಚುನಿಟೀಸ್. ಈ ಎ ಐ ಟೆಕ್ನಾಲಜಿಯಿಂದ ನಮಗೇನಾಗುತ್ತೆ ಅಂದರೆ ನ್ಯೂ ಟೆಕ್ನಾಲಜೀಸ್ನ ಕ್ರಿಯೇಟ್ ಮಾಡ್ಬೋದು, ನ್ಯೂ ಡಿವೈಸಸ್ನು ಕ್ರಿಯೇಟ್ ಮಾಡ್ಬೋದು. ಅದರಿಂದ ನಮಗೆ ನ್ಯೂ ಅಪಾರ್ಚುನಿಟೀಸ್ ಅಥವಾ ನ್ಯೂ ಜಾಬ್ಸು ಕ್ರಿಯೇಟ್ ಆಗ್ಕೊಂತ ಹೋಗ್ತವೆ. ಇದೆಲ್ಲ ನಮಗೆ ಎ ಐ ಇಂಪಾರ್ಟೆನ್ಸ್ ಅಥವಾ ಇಂಪಾರ್ಟೆನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂದುಬಿಡ್ತು ಅಪ್ಲಿಕೇಶನ್ ಆಫ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ನ ನಾವು ಯಾವ್ಯಾವ ಫೀಲ್ಡ್ಸಲ್ಲಿ ಯೂಸ್ ಮಾಡ್ತೀವಿ ಅಂತೇಳಿ ಇದೆಲ್ಲ ಜನರಲ್ ಒಂದಿಷ್ಟು ಎಕ್ಸಾಂಪಲ್ಗಳಿದ್ದಾವೆ. ಯಾವ್ಯಾವ ಅಂದರೆ ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅಂದರೆ ನಾವು ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟಲ್ಲಿ ಯೂಸ್ ಮಾಡ್ತೀವಿ, ಆಸ್ಟ್ರಾನಮಿನಲ್ಲಿ ಯೂಸ್ ಮಾಡ್ತೀವಿ, ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್, ಇ ಕಾಮರ್ಸ್, ಎಂಟರ್ಟೈನ್ಮೆಂಟ್ ಡಿಪಾರ್ಟ್ಮೆಂಟ್, ಮತ್ತು ರೋಬೋಟಿಕ್ಸ್, ಆಟೋಮೇಟಿವ್, ಸೋಷಿಯಲ್ ಮೀಡಿಯಾ, ಡಾಟಾ ಸೆಕ್ಯೂರಿಟಿ, ಫೈನಾನ್ಸ್, ಗೇಮಿಂಗ್. ಇದರಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ ಈ ಫೀಲ್ಡ್ಸಲ್ಲೆಲ್ಲ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಯಾವ ರೀತಿ ಅಂದರೆ ನಾವು ಆಲ್ರೆಡಿ ಎಲ್ಲ ಟೆಕ್ನಾಲಜೀಸ್ನು ಯೂಸ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ನ ಇವೆಲ್ಲ ಫೀಲ್ಡ್ಸಲ್ಲಿ ಯೂಸ್ ಮಾಡ್ತೀವಿ. ಬಟ್ ನಮಗೆ ಗೊತ್ತಿಲ್ಲದೇನೋ ನಾವು ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀವಿ. ಈಗ 1 by 1 ಅಪ್ಲಿಕೇಶನ್ ಆಫ್ ಎ ಐನ ನೋಡ್ತಗೋಣ. ದ ಫಸ್ಟ್ ಒನ್ ಈಸ್ ಎ ಐ ಇನ್ ಆಸ್ಟ್ರಾನಮಿ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಯಾನ್ ಬಿ ವೆರಿ ಯೂಸ್ಫುಲ್ ಟು ಸಾಲ್ವ್ ಕಾಂಪ್ಲೆಕ್ಸ್ ಯೂನಿವರ್ಸ್ ಪ್ರಾಬ್ಲಮ್ನ ಸಾಲ್ವ್ ಮಾಡಲಿಕ್ಕೆ ವೆರಿ ಯೂಸ್ಫುಲ್ ಟೆಕ್ನಿಕ್ ಅಂತ ಹೇಳ್ತೀವಿ. ಇಟ್ ಈಸ್ ಹೆಲ್ಪ್ಫುಲ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದ ಯೂನಿವರ್ಸ್ ಸಚ್ ಆಸ್ ಹೌ ಇಟ್ ವರ್ಕ್ಸ್, ಒರಿಜಿನ್ ಎಕ್ಸೆಟ್ರಾ. ಯೂನಿವರ್ಸಲ್ಲಿ ಯಾವಾಗ ಒರಿಜಿನ್ ಆಯಿತು, ಯಾವಾಗ ವರ್ಕ್ ಆಗುತ್ತೆ, ಅಥವಾ ಕ್ಲೈಮೇಟ್ ಚೇಂಜಸ್ಸು ಅವನ್ನೆಲ್ಲ ನೋಡಲಿಕ್ಕೆ ನಾವೇನು ಮಾಡ್ತೀವಿ, ಎ ಐ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಅದೇ ರೀತಿ ಸೆಕೆಂಡ್ ಒನ್ನು ಎ ಐ ಇನ್ ಹೆಲ್ತ್ ಕೇರಲ್ಲಿ ನಾವು ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ. ಇನ್ ದ ಲಾಸ್ಟ್ 5 to 10 years ಎ ಐ ಬಿಕಮಿಂಗ್ ಮೋರ್ ಅಡ್ವಾಂಟೇಜಸ್ ಫಾರ್ ದ ಹೆಲ್ತ್ ಕೇರ್ ಇಂಡಸ್ಟ್ರಿಗೆ ಫ್ರಮ್ 5 to 10 years ಇಂದ ಎ ಐ ಟೆಕ್ನಾಲಜಿಯಿಂದ ಮೋರ್ ಅಡ್ವಾಂಟೇಜಸ್ ಆಗಿದೆ. ಯಾವ ರೀತಿ ಅಂದರೆ ಹೆಲ್ತ್ ಕೇರ್ ಇಂಡಸ್ಟ್ರೀಸ್ ಆರ್ ಅಪ್ಲೈಯಿಂಗ್ ಎ ಐ ಟು ಮೇಕ್ ಎ ಬೆಟರ್ ಆ್ಯಂಡ್ ಫಾಸ್ಟರ್ ಡಯಾಗ್ನೋಸಿಸ್ ದ್ಯಾನ್ ಹ್ಯೂಮನ್ಸ್. ಅಂದರೆ ಎ ಐ ಟೆಕ್ನಾಲಜಿಯಿಂದ ಏನು ಮಾಡ್ಬೋದು, ಹ್ಯೂಮನ್ಸ್ಗಿನ ಜಾಸ್ತಿ ಸ್ಪೀಡಾಗಿ ನಾವೇನು ಮಾಡ್ಕೋಬೋದು, ಹ್ಯೂಮನ್ಸಲ್ಲಿ ಏನೇನು ಪಾರ್ಟಲ್ಲಿ ಡ್ಯಾಮೇಜ್ ಇದಾಗಿದೆ,
ಡಿಸೀಸಸ್ ಇದೆ ಅವನ್ನೆಲ್ಲ ಚೆಕ್ ಮಾಡಲಿಕ್ಕೆ ಡಯಾಗ್ನೋಸ್ ಮಾಡಲಿಕ್ಕೆ ನಾವು ಯೂಸ್ ಮಾಡ್ಬೋದು. AI can help doctors with diagnosis and can inform when patients are worsening so that medical help can reach to the patient before hospitalization. ಇದರಲ್ಲೆಲ್ಲ ಹೆಲ್ತ್ ಕೇರ್ ಡಿಪಾರ್ಟ್ಮೆಂಟಲ್ಲಿ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದೇ ರೀತಿ AI ಇನ್ ಗೇಮಿಂಗಲ್ಲಿ AI ಟೆಕ್ನಾಲಜಿನ ಯಾವ ರೀತಿ ಯೂಸ್ ಮಾಡ್ತೀವಂತ. AI ಕ್ಯಾನ್ ಬಿ ಯೂಸ್ಡ್ ಫಾರ್ ಗೇಮಿಂಗ್ ಪರ್ಪಸಸ್, ಕ್ಯಾನ್ ಪ್ಲೇ ಸ್ಟ್ರಾಟಜಿಕ್ ಗೇಮ್ಸ್ ಲೈಕ್ ಚೆಸ್ ವೇರ್ ದ ಮಷೀನ್ ನೀಡ್ಸ್ ಟು ಥಿಂಕ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಪಾಸಿಬಲ್ ಪ್ಲೇಸಸ್. ಜನರಲ್ ಆಗಿ ಒಂದು ಚೆಸ್ ಮೊಬೈಲಲ್ಲಿ ಅಥವಾ ನಾವು ಕಂಪ್ಯೂಟರ್ ಸಿಸ್ಟಮಲ್ಲಿ ಗೇಮ್ ಆಡ್ತೀವಿ ಅಂದರೆ ಆ ಚೆಸ್ ವಿತ್ ಮಷೀನ್ಗೆ ಅಪೋಸಿಟ್ ಆಗಿ ನಾವೇನು ಮಾಡ್ಬೋದು, ಅಪೋನೆಂಟ್ ಆಗಿ ಮಷೀನ್ನ ತೊಗೋಬೋದು. ಅಂದರೆ ಮೊಬೈಲ್ ಡಿವೈಸ್ನ ಇದು ಮಾಡ್ಕೋಬೋದು ಅಥವಾ ಕಂಪ್ಯೂಟರ್ ಸಿಸ್ಟಮ್ನ ನಾವು ಅಪೋನೆಂಟ್ ಆಗಿ ತೊಗೋಬೋದು. ಅವಾಗೇನೆಂದರೆ ಅಪೋನೆಂಟ್ ಆಗಿ ಏನು ಆಡ್ತಿರ್ತಾರಲ್ಲ ಅಲ್ಲಿ AI ಟೆಕ್ನಾಲಜಿನ ಯೂಸ್ ಮಾಡಿರ್ತಾರೆ. ಆ AI ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಅದೇನು ಮಾಡುತ್ತೆ, ಇಟ್ ಕ್ಯಾನ್ ಬಿ ಕ್ರಿಯೇಟ್ ಅಥವಾ ಥಿಂಕ್ ಲೈಕ್ ಎ ಹ್ಯೂಮನ್ ರೀತಿ ಥಿಂಕ್ ಮಾಡಿ ನಮಗೆ ಏನು ಮಾಡುತ್ತೆ, ಗೇಮ್ನ ಆಡುತ್ತೆ. ಅದೇ ರೀತಿ ಬೇರೆ ಬೇರೆ ಗೇಮ್ಸಲ್ಲಿ ಕೂಡ ಇದನ್ನು ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ಅದೇ ರೀತಿ AI ಇನ್ ಫಿನಾನ್ಸಲ್ಲಿ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ. AI ಆ್ಯಂಡ್ ಫಿನಾನ್ಸ್ ಇಂಡಸ್ಟ್ರೀಸ್ ಆರ್ ದ ಬೆಸ್ಟ್ ಮ್ಯಾಚಸ್ ಫಾರ್ ಈಚ್ ಅದರ್. The finance industry is implementing automation, chatbot, adaptive intelligence, algorithm trading and machine learning into financial processes. ಇವೆಲ್ಲದರಲ್ಲೂ ನಾವೇನೇನು ಯೂಸ್ ಮಾಡ್ತೀವಲ್ಲ ಅಲ್ಲಿ ಕೂಡ AI ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಅದೇ ರೀತಿ AI ಇನ್ ಡಾಟಾ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಕೂಡ ಯೂಸ್ ಮಾಡ್ತಾರೆ. ದ ಸೆಕ್ಯೂರಿಟಿ ಆಫ್ ಡಾಟಾ ಈಸ್ ಕ್ರೂಷಿಯಲ್ ಫಾರ್ ಎವ್ರಿ ಕಂಪನಿ ಆ್ಯಂಡ್ ಸೈಬರ್ ಅಟ್ಯಾಕ್ಸ್ ಆರ್ ಗ್ರೋಯಿಂಗ್ ವೆರಿ ರ್ಯಾಪಿಡ್ಲಿ ಇನ್ ದ ಡಿಜಿಟಲ್ ವರ್ಲ್ಡ್. ಈ ಡಿಜಿಟಲ್ ಪೇಮೆಂಟ್ಸು ಅಥವಾ ಆನ್ಲೈನ್ ಪೇಮೆಂಟ್ಸು ಈ ಥರ ಮಾಡೋದ್ರೆ, ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡೋದ್ರಿಂದ ನಮಗೆ ಸೈಬರ್ ಅಟ್ಯಾಕ್ಸ್ ಜಾಸ್ತಿ ಆಗ್ತವೆ. ಈ ಸೈಬರ್ ಅಟ್ಯಾಕ್ಸ್ನು ಏನು ಮಾಡಲಿಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಅದನ್ನು ಕೂಡ AI ಟೆಕ್ನಾಲಜಿನ ಯೂಸ್ ಮಾಡ್ತಾರೆ ಸೆಕ್ಯೂರ್ ಮಾಡಲಿಕ್ಕೆ. AI ಕ್ಯಾನ್ ಬಿ ಯೂಸ್ಡ್ ಟು ಮೇಕ್ ಯುವರ್ ಡಾಟಾ ಮೋರ್ ಸೇಫ್ ಆ್ಯಂಡ್ ಸೆಕ್ಯೂರ್. ಮೋರ್ ಸೇಫಾಗಿ ಆ್ಯಂಡ್ ಸೆಕ್ಯೂರ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, AIನ ಡಾಟಾ ಸೆಕ್ಯೂರಿಟಿಗೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ AI ಇನ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಸೋಷಿಯಲ್ ಮೀಡಿಯಾ ಸೈಟ್ಸ್ ಸಚ್ ಆಸ್ ಫೇಸ್ಬುಕ್, ಟ್ವಿಟರ್ ಆ್ಯಂಡ್ ಸ್ನ್ಯಾಪ್ಚಾಟ್ contain billions of user profiles which need to be stored and managed in a every efficient way. ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಸೋಷಿಯಲ್ ಮೀಡಿಯಾಸ್ನ ಯೂಸ್ ಮಾಡ್ತೀವಿ. ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು. ಈ ಥರ ಸೋಷಿಯಲ್ ಮೀಡಿಯಾಸ್ ಯೂಸ್ ಮಾಡೋದ್ರಿಂದ ಬಿಲಿಯನ್ಸ್ ಆಫ್ ಯೂಸರ್ಸು ಅಟ್ ಎ ಟೈಮ್ ಯೂಸ್ ಮಾಡ್ತಿರ್ತಾರೆ. ಅವರೆಲ್ಲ ಯೂಸ್ ಮಾಡಿದ್ದು ಫೋಟೋಸ್ ಶೇರಿಂಗ್ ಮಾಡಿರ್ತಾರೆ ಅಥವಾ ವಿಡಿಯೋ ಶೇರ್ ಮಾಡಿರ್ತಾರೆ ಅಥವಾ ಏನಾದರೂ ಒಂದು ರೀಲ್ಸ್ ಶೇರ್ ಮಾಡಿರ್ತಾರೆ. ಅವನ್ನೆಲ್ಲವನ್ನು ಸ್ಟೋರ್ ಮಾಡಲಿಕ್ಕೆ ನಾವು ಒಂದು ಎಫಿಷಿಯೆಂಟ್ ವೇ ಬೇಕು. ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಈ AI ಟೆಕ್ನಾಲಜಿಯಿಂದ ನಾವೇನು ಮಾಡ್ಬೋದು, ಸ್ಟೋರ್ ಮಾಡ್ಬೋದು ಮತ್ತು ಮ್ಯಾನೇಜ್ ಮಾಡ್ಬೋದು. ಅದೇ ರೀತಿ AI ಇನ್ ಟ್ರಾವೆಲ್ ಆ್ಯಂಡ್ ಟ್ರಾವೆಲ್ಲು ಮತ್ತು ಟ್ರಾನ್ಸ್ಪೋರ್ಟ್ ಫೀಲ್ಡಲ್ಲಿ ಕೂಡ ಈ AI ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಇಟ್ ಈಸ್ ಬಿಕಮಿಂಗ್ ಹೈಲಿ ಡಿಮ್ಯಾಂಡಿಂಗ್ ಫಾರ್ ಟ್ರಾವೆಲ್ ಇಂಡಸ್ಟ್ರೀಸ್. ಇಟ್ ಈಸ್ ಕೇಪಬಲ್ ಆಫ್ ಡೂಯಿಂಗ್ ವೇರಿಯಸ್ ಟ್ರಾವೆಲ್ ರಿಲೇಟೆಡ್ ಸಚ್ ಆಸ್ ಫ್ರಮ್ ಮೇಕಿಂಗ್ ಟ್ರಾವೆಲ್ ಅರೇಂಜ್ಮೆಂಟ್ಸ್ ಟು ಸಜೆಸ್ಟಿಂಗ್ ದ ಹೋಟೆಲ್ಸ್, ಫ್ಲೈಟ್ಸ್ ಆ್ಯಂಡ್ ಬೆಸ್ಟ್ ರೂಟ್ಸ್ ಟು ದ ಕಸ್ಟಮರ್ಸ್. ಅಂದರೆ ನಾವೀಗ ಯಾವುದಾದ್ರೂ ಒಂದು ಪ್ಲೇಸಿಗೆ ಹೋಗಬೇಕು, ಟ್ರಾವೆಲ್ ಮಾಡಬೇಕು ಅಂದರೆ ಆ ಪ್ಲೇಸಲ್ಲಿ ಎಲ್ಲೆಲ್ಲಿ ನಮಗೆ ಹೋಟೆಲ್ಸ್ ಇದ್ದಾವೆ, ರೆಸ್ಟೋರೆಂಟ್ಸ್ ಇದ್ದಾವೆ ಅಥವಾ ನಮಗೆ ಎಲ್ಲೆಲ್ಲಿ ಉಳ್ಕೊಳ್ಳೋಕ್ಕೆ ಅರೇಂಜ್ಮೆಂಟ್ ಮಾಡಲಿಕ್ಕೆ ಅವನ್ನೆಲ್ಲ ನಮಗೆ ಸಜೆಷನ್ಸ್ ಕೊಡ್ತಿರ್ತವೆ. ನೀವು ನೋಡಿರ್ಬೋದು ಮೊಬೈಲಲ್ಲಿ ಕೂಡ. ನೀವೇನಾದರೂ ಗೂಗಲ್ ಮ್ಯಾಪ್ಸಲ್ಲಿ ನೋಡಿದರೆ ಆ ಗೂಗಲ್ ಮ್ಯಾಪ್ಸಲ್ಲಿ ನಿಮಗೆ ಆಲ್ರೆಡಿ ಎಲ್ಲ ಹೋಟೆಲ್ಸ್ ಎಲ್ಲೆಲ್ಲಿರ್ತವೆ, ರೆಸ್ಟೋರೆಂಟ್ ಎಲ್ಲೆಲ್ಲಿರ್ತವೆ, ಲಾಡ್ಜಿಂಗ್ ಎಲ್ಲೆಲ್ಲಿರ್ತವೆ ಅಲ್ಲೆಲ್ಲದು, ಆಮೇಲೆ ಬೆಸ್ಟ್ ಎಂಟರ್ಟೈನಿಂಗ್ ಪರ್ಪಸ್ ಪ್ಲೇಸಸ್ ಯಾವಿದ್ದಾವೆ ಅವೆಲ್ಲವೂ ಕೂಡ ನಮಗೆ ಮ್ಯಾಪ್ಸಲ್ಲಿ ಡಿಸ್ಪ್ಲೇ ಆಗ್ತಿರ್ತವೆ. ಅವೆಲ್ಲ ಕೂಡ ಕಸ್ಟಮರ್ಗೆ ಹೆಲ್ಪ್ ಆಗ್ತವೆ. ಅದರಿಂದ ಏನಾಗುತ್ತೆ, ಕಸ್ಟಮರ್ಸ್ ಅಥವಾ ನಾವು ಪೀಪಲ್ಸ್ ಏನು ಮಾಡ್ಬೋದು, ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಆ ರೀತಿ AI ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಟ್ರಾವೆಲ್ ಇಂಡಸ್ಟ್ರೀಸ್ ಆರ್ ಯೂಸಿಂಗ್ AI ಪವರ್ಡ್ ಚಾಟ್ ಬೋರ್ಡ್ಸ್ ವಿಚ್ ಕ್ಯಾನ್ ಮೇಕ್ ಹ್ಯೂಮನ್ ಲೈಕ್ ಇಂಟರಾಕ್ಷನ್ ವಿತ್ ಕಸ್ಟಮರ್ಸ್ ಫಾರ್ ಬೆಟರ್ ಆ್ಯಂಡ್ ಫಾಸ್ಟ್ ರೆಸ್ಪಾನ್ಸಸ್. ಅಂದರೆ ನಾವೀಗ ಏನಾದರೂ ಹ್ಯೂಮನ್ ಥರನೇ ಅದೇನು ಮಾಡುತ್ತೆ, ನಮಗೆ ರೆಸ್ಪಾಂಡ್ ಮಾಡ್ತಿರ್ತಾವೆ, ಇಂಟರಾಕ್ಷನ್ ಮಾಡ್ತಿರ್ತಾವೆ. ಅವನ್ನು ಕೂಡ ನಾವು ಟ್ರಾವೆಲ್ ಇಂಡಸ್ಟ್ರೀಸಲ್ಲಿ ನೋಡ್ತೀವಿ. ಅವನ್ನ ಚಾಟ್ ಬೋರ್ಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ AI ಇನ್ ಆಟೋಮೇಟಿವ್ ಇಂಡಸ್ಟ್ರಿ. ಸಮ್ ಆಟೋಮೇಟಿವ್ ಇಂಡಸ್ಟ್ರೀಸ್ ಆರ್ ಯೂಸಿಂಗ್ AI ಟು ಪ್ರೊವೈಡ್ ವರ್ಚುವಲ್ ಅಸಿಸ್ಟೆಂಟ್ ಟು ದೇರ್ ಯೂಸರ್ ಫಾರ್ ಬೆಟರ್ ಪರ್ಫಾರ್ಮೆನ್ಸ್ ಸಚ್ ಆಸ್ ಟೆಸ್ಲಾ ಹ್ಯಾಸ್ ಇಂಟ್ರೊಡ್ಯೂಸ್ ಟೆಸ್ಲಾ ಬಾಟ್ ಆ್ಯನ್ ಇಂಟೆಲಿಜೆಂಟ್ ವರ್ಚುವಲ್ ಅಸಿಸ್ಟೆಂಟ್.
ಅಂದರೆ ನಾವು ಆಟೋಮೇಟಿವ್ ಇಂಡಸ್ಟ್ರೀಸ್ ಕೂಡ ಎ ಐನ ಯೂಸ್ ಮಾಡ್ತೀವಿ. ಅದರಲ್ಲಿ ಒಂದು ಎಕ್ಸಾಂಪಲ್ ಹೇಳಿದರೆ ಸಚ್ ಆಸ್ ಟೆಸ್ಲಾ ಹ್ಯಾಸ್ ಇಂಟ್ರಡ್ಯೂಸ್ ಟೆಸ್ಲಾ ಬೋಟ್ ಅಂತ. ಅದನ್ನು ಏನು ಮಾಡ್ತಾರೆ, ಗೂಗಲ್ ಅಸಿಸ್ಟೆಂಟ್ ಆಗಿ, ವರ್ಚುವಲ್ ಅಸಿಸ್ಟೆಂಟ್ ಆಗಿ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಅದೇ ರೀತಿ ವೇರಿಯಸ್ ಇಂಡಸ್ಟ್ರೀಸ್ ಆರ್ ಕರೆಂಟ್ಲಿ ವರ್ಕಿಂಗ್ ಫಾರ್ ಡೆವಲಪಿಂಗ್ ಸೆಲ್ಫ್ ಡ್ರಿವನ್ ಕಾರ್ಸ್ ವಿಚ್ ಕ್ಯಾನ್ ಮೇಕ್ ಯುವರ್ ಜರ್ನಿ ಮೋರ್ ಸೇಫ್ ಆ್ಯಂಡ್ ಸೆಕ್ಯೂರ್. ಅಂದರೆ ಸೆಲ್ಫ್ ಡ್ರಿವನ್ ಕಾರ್ಸ್ ಕೂಡ ಬಂದಿದ್ದಾವೆ, ಆಟೋಮೇಟಿವ್ ಕಾರ್ಸ್ ಅಂತೇಳಿ. ಅದಾದಮೇಲೆ ಗೇಮಿಂಗಲ್ಲಿ ಏನು ಯೂಸ್ ಮಾಡ್ತೀವಲ್ಲ ಅವು ಕೂಡ ಬರ್ತವೆ. ಅವೆಲ್ಲವೂ ಕೂಡ ಅದರಿಂದ ವೇರಿಯಸ್ ಇಂಡಸ್ಟ್ರೀಸ್ ಆರ್ ಕರೆಂಟ್ಲಿ ವರ್ಕಿಂಗ್ ವಿತ್ ಫಾರ್ ದ ಡೆವಲಪಿಂಗ್ ಆಫ್ ಸೆಲ್ಫ್ ಡ್ರೈವನ್ ಕಾರ್ಸ್, ಅಂದರೆ ಡ್ರೈವರ್ಸ್ ಇಲ್ದಂಗೆ ಯೂಸ್ ಮಾಡ್ಬೋದು ಅಂತ. ಅವನ್ನು ಕೂಡ ನಾವು ಎ ಐ ಟೆಕ್ನಾಲಜಿಯಿಂದ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟು ಎ ಐ ಇನ್ ರೋಬೋಟಿಕ್ಸ್. ರೋಬೋಟಿಕ್ಸಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ನ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ. ಎ ಐ ಹ್ಯಾಸ್ ಎ ರಿಮಾರ್ಕಬಲ್ ರೋಲ್ ಇನ್ ರೋಬೋಟಿಕ್ಸ್. ಹ್ಯೂಮನಾಯ್ಡ್ ರೋಬೋಟ್ಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಎ ಐ ಇನ್ ರೋಬೋಟಿಕ್ಸ್. ರೋಬೋಟಿಕ್ಸಲ್ಲಿ ನಾವು ಹ್ಯೂಮನಾಯ್ಡ್ ರೋಬೋಟ್ಸ್ ಅಂತ ಕರಿತೀವಿ, ಅವನ ಬೆಸ್ಟ್ ಎಕ್ಸಾಂಪಲ್ಸ್ ಫಾರ್ ಎ ಐ ಇನ್ ರೋಬೋಟಿಕ್ಸ್ ಅಂತ ಹೇಳ್ತೀವಿ. ರೀಸೆಂಟ್ಲಿ ದ ಇಂಟೆಲಿಜೆಂಟ್ ಹ್ಯೂಮನಾಯ್ಡ್ ರೋಬೋಟ್ ನೇಮ್ಡ್ ಆಸ್ ಎರಿಕಾ ಅಂಡ್ ಸೋಫಿಯಾ ಹ್ಯಾಸ್ ಬೀನ್ ಡೆವಲಪ್ಡ್ ವಿಚ್ ಕ್ಯಾನ್ ಟಾಕ್ ಅಂಡ್ ಬಿಹೇವ್ ಲೈಕ್ ಹ್ಯೂಮನ್ಸ್. ಅಂದರೆ ರೀಸೆಂಟಾಗಿ ಎರಿಕಾ ಮತ್ತು ಸೋಫಿಯಾ ಅನ್ನೋ ರೋಬೋಟ್ಸ್ನ ಎ ಐ ಟೆಕ್ನಾಲಜಿಯಿಂದ ಕ್ರಿಯೇಟ್ ಮಾಡಿದ್ದಾರೆ. ಆ ಕ್ರಿಯೇಟ್ ಮಾಡಿದವು ಏನು ಮಾಡ್ತಾವಪ್ಪ ಅಂದರೆ ವಿಚ್ ಕ್ಯಾನ್ ಟಾಕ್, ಅಂದರೆ ನೀವೇನು ಟಾಕ್ ಮಾಡ್ತಿರೋ ಅದ್ರ ಜೊತೆ ಅವು ಆನ್ಸರ್ ಮಾಡ್ತವೆ. ಅದೇ ರೀತಿ ಬಿಹೇವ್ ಲೈಕ್ ಹ್ಯೂಮನ್ ರೀತಿಯೇ ಬಿಹೇವ್ ಮಾಡ್ತವೆ. ಆ ಥರ ರೋಬೋಟಿಕ್ಸಲ್ಲಿ ಎ ಐ ಟೆಕ್ನಾಲಜಿನ ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಎ ಐ ಇನ್ ಎಂಟರ್ಟೈನ್ಮೆಂಟಲ್ಲಿ ನಾವು ಎ ಐನ ಯಾವ ರೀತಿ ಯೂಸ್ ಮಾಡ್ತೀವಂತ. ವಿ ಆರ್ ಕರೆಂಟ್ಲಿ ಯೂಸಿಂಗ್ ಸಮ್ ಎ ಐ ಬೇಸ್ಡ್ ಅಪ್ಲಿಕೇಶನ್ಸ್ ಇನ್ ಅವರ್ ಡೈಲಿ ಲೈಫ್ ವಿತ್ ಸಮ್ ಎಂಟರ್ಟೈನ್ಮೆಂಟ್ ಸರ್ವೀಸಸ್ ಸಚ್ ಆಸ್ ನೆಟ್ಫ್ಲಿಕ್ಸ್ ಆರ್ ಅಮೆಜಾನ್. ಆಲ್ರೆಡಿ ನಿಮ್ಗೆ ಗೊತ್ತಿರೋಂಗೆ ಮೊಬೈಲಲ್ಲಾಗಿರ್ಬೋದು ಅಥವಾ ಆ್ಯಂಡ್ರಾಯ್ಡ್ ಟಿ ವಿಸಲ್ಲಾಗಿರ್ಬೋದು ನೆಟ್ಫ್ಲಿಕ್ಸ್ ಮತ್ತು ಅಮೆಜಾನ್ ಅಂತೇಳಿ ಒಂದು ಅಪ್ಲಿಕೇಶನ್ಸ್ನ ಯೂಸ್ ಮಾಡ್ತೀವಿ. ಅದರಲ್ಲೆಲ್ಲ ಫಿಲಿಮ್ಸು, ವೀಡಿಯೋಸು, ಗೇಮ್ಸು ಈ ಥರ ಎಲ್ಲ ಬರ್ತಿರ್ತವೆ ನೆಟ್ಫ್ಲಿಕ್ಸು, ಅಮೆಜಾನಲ್ಲಿ. ಅವನ್ನು ಕೂಡ ನಾವು ಯಾವುದರಲ್ಲಿ ಎಂಟರ್ಟೈನ್ಮೆಂಟ್ ಪರ್ಪಸ್ಸಿಗೆ ಯೂಸ್ ಮಾಡ್ಕೋಬೋದು. ನೆಕ್ಸ್ಟು ಅಗ್ರಿಕಲ್ಚರ್, ಎ ಐ ಇನ್ ಅಗ್ರಿಕಲ್ಚರಲ್ ಫೀಲ್ಡ್ಸಲ್ಲಿ ಕೂಡ ನಾವೇನು ಮಾಡ್ಬೋದು, ಎ ಐ ಟೆಕ್ನಾಲಜಿನ ಯೂಸ್ ಮಾಡ್ಕೋಬೋದು. ಯಾವ ರೀತಿ ಅಂದರೆ ಅಗ್ರಿಕಲ್ಚರ್ is an area which requires various resources, labor, money and time for best result. Nowadays, agriculture is becoming digital and AI is emerging in this field. Agriculture is applying AI as agriculture robotics, solid and crop monitoring, predictive analysis. ಅಂದರೆ ನಾವು ಎ ಐ ಟೆಕ್ನಾಲಜಿನ ನಾವು ಅಗ್ರಿಕಲ್ಚರ್ ಫೀಲ್ಡಲ್ಲಿ ಬಳಸ್ಕೋದ್ರಿಂದ ಅಲ್ಲೇನಾಗುತ್ತೆ, ಲೇಬರ್ ಕಾಸ್ಟು ಕಡಿಮೆ ಆಗುತ್ತೆ ಅಥವಾ ಟೈಮು ಸೇವ್ ಆಗುತ್ತೆ ನಮಗೆ. ಹಂಗಾಗಿ ಅಗ್ರಿಕಲ್ಚರಲ್ಲಿ ಕೂಡ ರೋಬೋಟಿಕ್ಸ್ ಅಥವಾ ಎ ಐ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಯಾವುದಕ್ಕಂದರೆ ಸಾಲಿಡ್ ಆ್ಯಂಡ್ ಕ್ರಾಪ್ ಮಾನಿಟರಿಂಗ್, ಸಾಲಿಡ್ ಮಣ್ಣಿನ ಫಲವತ್ತತೆ ಕಂಡುಹಿಡಲಿಕ್ಕೆ ಅಥವಾ ಕ್ರಾಪಿಂದು ಇದನ್ನು ಕಂಡುಹಿಡಲಿಕ್ಕೆ ಮಾನಿಟರಿಂಗ್ ಮಾಡಲಿಕ್ಕೆ ಯೂಸ್ ಮಾಡ್ತವೆ. ಅದೇ ರೀತಿ ಪ್ರೆಡಿಕ್ಟಿವ್ ಅನಾಲಿಸಿಸ್ ಅಂದರೆ ಪ್ರಿಡಿಕ್ಷನ್ ಮಾಡುತ್ತೆ. ಅಂದರೆ ಈಗ ಕ್ಲೈಮೇಟ್ ಚೇಂಜಸ್ ಹೇಳ್ತಾರಲ್ಲ ಅದರದ್ದು ಕೂಡ, ಈಗ ಫಾರ್ ಎಕ್ಸಾಂಪಲ್ ರೇನ್ ಯಾವಾಗ ಬರುತ್ತೆ, ಯಾವ ದಿನ ಬರುತ್ತೆ, ಎಷ್ಟು ಬರುತ್ತೆ, ಅಥವಾ ಎಷ್ಟು ಟೆಂಪ್ರೇಚರ್ ಇರುತ್ತೆ, ಅದೆಲ್ಲ ಚೆಕ್ ಮಾಡಲಿಕ್ಕೆ ಕೂಡ ಎ ಐ ಟೆಕ್ನಾಲಜಿನ ಯೂಸ್ ಮಾಡ್ತಾರೆ. ಅದೇ ರೀತಿ ಎ ಐ ಇನ್ ಇ ಕಾಮರ್ಸ್ ಫೀಲ್ಡಲ್ಲಿ ಎ ಐ ಟೆಕ್ನಾಲಜಿನ ಯಾವ ರೀತಿ ಯೂಸ್ ಮಾಡ್ತಾರೆ ಅಂತ. ಇಟ್ ಈಸ್ ಪ್ರೊವೈಡಿಂಗ್ ಎ ಕಾಂಪಿಟೇಟಿವ್ ಎಡ್ಜ್ ಟು ದ ಇ ಕಾಮರ್ಸ್ ಇಂಡಸ್ಟ್ರಿ ಆ್ಯಂಡ್ ಇಟ್ ಈಸ್ ಬಿಕಮಿಂಗ್ ಮೋರ್ ಡಿಮ್ಯಾಂಡಿಂಗ್ ಇನ್ ದ ಇ ಕಾಮರ್ಸ್ ಬಿಸ್ನೆಸ್. ನಿಮಗೆ ಆಲ್ರೆಡಿ ಗೊತ್ತಿದೆ, ಇ ಕಾಮರ್ಸ್ ಬಿಸ್ನೆಸ್ ಮಾಡಲಿಕ್ಕೆ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೆಬ್ಸೈಟ್ಸ್ ಇದ್ದಾವೆ. ಫ್ಲಿಪ್ಕಾರ್ಟು, ಅಮೆಜಾನು, ಸೊ ಆನ್ ಬೇರೆ ಬೇರೆ ಇದ್ದಾವೆ. ಅದರಲ್ಲೆಲ್ಲ ನಾವೇನು ಮಾಡ್ತೀವಿ ಅಂದರೆ ಏನಾದರೂ ಐಟಮ್ನ ಪರ್ಚೇಸ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಅವೆಲ್ಲವೂ ನಮಗೆ ಸಜೆಷನ್ಸ್ ಕೊಡ್ತಿರ್ತವೆ. ಫಾರ್ ಎಕ್ಸಾಂಪಲ್ ಈಗ ಅಮೆಜಾನಲ್ಲಿ ಯಾವುದಾದ್ರೂ ಒಂದು ಐಟಮ್ನ ನೀವು ಸರ್ಚ್ ಮಾಡಿದ್ರಿ ಅಂದರೆ ಅದೇನು ಮಾಡುತ್ತೆ, ನೆಕ್ಸ್ಟ್ ನೀವು ಯೂಟ್ಯೂಬ್ ಓಪನ್ ಮಾಡಿದಾಗ ನಿಮಗೆ ಏನು ಐಟಮ್ ಸರ್ಚ್ ಮಾಡಿರ್ತೀರೋ ಆ ಐಟಮ್ದು ಅಡ್ವರ್ಟೈಸ್ಮೆಂಟು ನಿಮಗೆ ಯೂಟ್ಯೂಬ್ ಚಾನಲಲ್ಲಿ ಕೂಡ ಬರ್ತಿರುತ್ತೆ. ಅಂದರೆ ಅದೇನಾಗುತ್ತೆ, ಎ ಐ ಟೆಕ್ನಾಲಜಿಯಿಂದ ನಮಗೆ ಅದು ಸಾಧ್ಯ ಆಗುತ್ತೆ. ಆ ಥರ ಇ ಕಾಮರ್ಸ್ ಡಿಪಾರ್ಟ್ಮೆಂಟಲ್ಲೂ ಕೂಡ ಇ ಕಾಮರ್ಸ್ ಸೆಕ್ಟರಲ್ಲಿ ಕೂಡ ನಾವೇನು ಮಾಡ್ತೀವಿ, ಎ ಐ ಟೆಕ್ನಾಲಜಿನ ಯೂಸ್ ಮಾಡ್ತೀವಿ. ಅದೇ ರೀತಿ ಎ ಐ ಇನ್ ಎಜುಕೇಷನ್ ಫೀಲ್ಡ್, ಎ ಐ ಕ್ಯಾನ್ ಆಟೋಮೇಟ್ ಗ್ರೇಡಿಂಗ್ so that the tutor can have more time to teach. AI chatbot can communicate with students as a ಟೀಚಿಂಗ್ ಅಸಿಸ್ಟೆಂಟ್ ಆಗಿ ಕೂಡ ಎ ಐ ಟೆಕ್ನಾಲಜಿಯಿಂದ ಚಾಟ್ಬೋಟ್ ಅಂತ ಕ್ರಿಯೇಟ್ ಮಾಡಿ ಏನು ಮಾಡ್ಕೋಬೋದು, ಎಜುಕೇಷನ್ ಫೀಲ್ಡಲ್ಲೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಿಕ್ನ ಯೂಸ್ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಏನಂದರೆ ಅಪ್ಲಿಕೇಶನ್ಸ್ ಆಫ್ ಎ ಐ. ಅಂದರೆ ಇವು ಎಲ್ಲ ಸೆಕ್ಟರ್ಸಲ್ಲಿ
ಎ ಐ ಟೆಕ್ನಾಲಜಿನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಅಂತ. ನೆಕ್ಸ್ಟು ಲೆವೆಲ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ 3 ಲೆವೆಲ್ಸ್, ಮೇಯ್ನಾಗಿ ಇಟ್ ಈಸ್ ಡಿವೈಡೆಡ್ ಇಂಟು 3 ಲೆವೆಲ್ಸ್. ಫಸ್ಟ್ ಈಸ್ ಆರ್ಟಿಫಿಷಿಯಲ್ ನ್ಯಾರೋ ಇಂಟೆಲಿಜೆನ್ಸ್, ಸೆಕೆಂಡ್ ಒನ್ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್, ನೆಕ್ಸ್ಟು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಅಂತ. ಆರ್ಟಿಫಿಷಿಯಲ್ ಒನ್ ಬೈ ಒನ್ ನೋಡ್ ತಗೋಣ. ಆರ್ಟಿಫಿಷಿಯಲ್ ನ್ಯಾರೋ ಇಂಟೆಲಿಜೆನ್ಸ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ನ್ಯಾರೋ ಎ ಐ ಅಂತ ಕರೀತಾರೆ. ನ್ಯಾರೋ ಎ ಐ ಆರ್ ವೀಕ್ ಎ ಐ ಅಂತ ಕರೀತಾರೆ. ನ್ಯಾರೋ ಎ ಐ ಅಂದರೂ ಒಂದೇ, ವೀಕ್ ಎ ಐ ಅಂದರೂ ಒಂದೇ, ಆರ್ಟಿಫಿಷಿಯಲ್ ನ್ಯಾರೋ ಇಂಟೆಲಿಜೆನ್ಸ್ ಅಂದರೂ ಒಂದೇ. ಇಟ್ ಈಸ್ ಗೋಲ್ ಓರಿಯೆಂಟೆಡ್ ಆ್ಯಂಡ್ ಈಸ್ ಡಿಸೈನ್ ಟು ಪರ್ಫಾರ್ಮ್ ಸಿಂಗ್ಯುಲರ್ ಟಾಸ್ಕ್. ಯಾವುದಾದ್ರೂ ಒಂದು ಸಿಂಗಲ್ ಟಾಸ್ಕ್ನ ಪರ್ಫಾರ್ಮ್ ಮಾಡಲಿಕ್ಕೆ ಇದನ್ನು ರೆಡಿ ಮಾಡಿರ್ತಾರೆ, ಗೋಲ್ ಓರಿಯೆಂಟೆಡ್. ಫಾರ್ ಎಕ್ಸಾಂಪಲ್, ಯಾವುದಾದ್ರೂ ಒಂದು ರೋಬೋಟಲ್ಲಿ ನಾವೇನಾದರೂ ಒಂದು ಪ್ರೋಗ್ರಾಮ್ ರೆಡಿ ಮಾಡಿದ್ವಿ ಅಂದರೆ ಆ ಪ್ರೋಗ್ರಾಮು ಅದಕ್ಕಷ್ಟೇ. ಅಂದರೆ ಫಾರ್ ಎಕ್ಸಾಂಪಲ್, ಈಗ ಏನಾದರೂ ಕೆಲವೊಂದು ಬೇರೆ ಕಂಟ್ರೀಸಲ್ಲಿ ಹೋಟ್ಲಲ್ಲಿ ಸಪ್ಲೈಯರ್ಸ್ ಆಗಿ ಕೂಡ ರೋಬೋಟ್ಸ್ನ ಯೂಸ್ ಮಾಡ್ತಿದ್ದಾರೆ. ಅಲ್ಲೇನಂದರೆ ಅವು ಏನು ಮಾಡ್ತವೆ, ಓನ್ಲಿ ಫಾರ್ ಸಪ್ಲೈಯಿಂಗ್, ಬೇರೆ ವರ್ಕ್ನ ಮಾಡಲ್ಲ. ಅಂದರೆ ಓನ್ಲಿ ಒನ್ ಸಿಂಗ್ಯುಲರ್ ಟಾಸ್ಕ್ನ ಮಾಡಲಿಕ್ಕೆ ಡಿಸೈನ್ ಮಾಡಿದರೆ ಅಂಥವನ್ನ ನ್ಯಾರೋ ಎ ಐ ಅಥವಾ ವೀಕ್ ಎ ಐ ಅಥವಾ ಆರ್ಟಿಫಿಷಿಯಲ್ ನ್ಯಾರೋ ಇಂಟೆಲಿಜೆನ್ಸ್ ಅಂತ ಕರಿತೀವಿ. ಸಮ್ ಎಕ್ಸಾಂಪಲ್ಸ್ ಆಫ್ ನ್ಯಾರೋ ಎ ಐ ಆರ್ ಪ್ಲೇಯಿಂಗ್ ಚೆಸ್, ಪರ್ಚೇಸಿಂಗ್ ಸಜೆಷನ್ಸ್ ಆನ್ ಇ-ಕಾಮರ್ಸ್ ಸೈಟ್, ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ಸ್ಪೀಕ್ ರೆಕಗ್ನೈಷನ್ ಆ್ಯಂಡ್ ಇಮೇಜ್ ರೆಕಗ್ನೈಷನ್. ಇವಿಷ್ಟು ಅಂದರೆ ಸಮ್ ಎಕ್ಸಾಂಪಲ್ಸ್. ಇದರಲ್ಲೆಲ್ಲ ಇವನ್ನ ವೀಕ್ ಎ ಐ ಅಥವಾ ನ್ಯಾರೋ ಎ ಐನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್, AGI ಅಂತ ಕರೀತಾರೆ. ಅಥವಾ ಜನರಲ್ ಎ ಐ ಇಸ್ ಎ ಟೈಪ್ ಆಫ್ ಇಂಟೆಲಿಜೆನ್ಸ್ ವಿಚ್ ಕುಡ್ ಪರ್ಫಾರ್ಮ್ ಎನಿ ಇಂಟೆಲೆಕ್ಚುಯಲ್ ಟಾಸ್ಕ್ ವಿತ್ ಎಫಿಷಿಯನ್ಸಿ ಲೈಕ್ ಎ ಹ್ಯೂಮನ್ ರೀತಿ ಎಫಿಷಿಯೆಂಟಾಗಿ ಅಥವಾ ಇಂಟೆಲೆಕ್ಚುಯಲ್ ಟಾಸ್ಕ್ ಮಾಡಲಿಕ್ಕೆ ಕ್ರಿಯೇಟ್ ಮಾಡಿದರೆ ಅಂಥವನ್ನ ನಾವೇನಂತ ಕರಿತೀವಿ, ಜನರಲ್ ಎ ಐ ಅಂತ ಕರಿತೀವಿ. The idea behind the general AI to make a system which could be smarter and think like a human by its own. ನಾವು ಫಸ್ಟಿಗೆ ವೀಕ್ ಎ ಐ ಅಥವಾ ನ್ಯಾರೋ ಎ ಐ ಅಂತ ಹೇಳಿವಲ್ಲ, ಅದರಲ್ಲಿ ಏನು ಮಾಡ್ತೀವಿ, ಒಂದು ಪ್ರೋಗ್ರಾಮ್ ರೆಡಿ ಮಾಡ್ತೀವಿ ಒಂದು ಸಿಂಗ್ಯುಲರ್ ಟಾಸ್ಕ್ ಮಾಡಲಿಕ್ಕೆ. ಬಟ್ ಇದರಲ್ಲಿ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂದರೆ ಏನಪ್ಪ ಅಂದರೆ, ಇಟ್ ಈಸ್ ಥಿಂಕ್ ಲೈಕ್ ಎ ಹ್ಯೂಮನ್ ಬೈ ಇಟ್ಸ್ ಓನ್. ಅಂದರೆ ಅದು ತನ್ನಷ್ಟಕ್ಕೆ ತಾನೇ ಥಿಂಕ್ ಮಾಡಿಕೊಂಡು ಹ್ಯೂಮನ್ ರೀತಿ ಬಿಹೇವ್ ಮಾಡಬೇಕು. ಅಂಥವನ್ನ ನಾವು ಕ್ರಿಯೇಟ್ ಮಾಡಿ ಅಂಥವು ಟೆಕ್ನಿಕ್ಗೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಲೆವೆಲ್ ಅಂತ ಕರಿತೀವಿ. ಇವು 3 ಟೈಪ್ಸ್ ಆಫ್ ಲೆವೆಲ್ಸ್ ನಮಗೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್. ಸೂಪರ್ ಎ ಐ ಇಸ್ ದ ಲೆವೆಲ್ ಆಫ್ ಇಂಟೆಲಿಜೆನ್ಸ್ ಆಫ್ ಸಿಸ್ಟಮ್ಸ್ ಅಟ್ ವಿಚ್ ಮಷೀನ್ಸ್ ಕುಡ್ ಸರ್ಪಾಸ್ ಹ್ಯೂಮನ್ ಇಂಟೆಲಿಜೆನ್ಸ್ ಆ್ಯಂಡ್ ಕ್ಯಾನ್ ಪರ್ಫಾರ್ಮ್ ಎನಿ ಟಾಸ್ಕ್ ಬೆಟರ್ ದ್ಯಾನ್ ಹ್ಯೂಮನ್ ವಿತ್ ಕಾಗ್ನಿಟಿವ್ ಪ್ರಾಪರ್ಟೀಸ್. ಇಟ್ ಈಸ್ ಆ್ಯನ್ ಔಟ್ಕಮ್ ಆಫ್ ಜನರಲ್ ಎ ಐ. ಈ ಜನರಲ್ ಎ ಐ ಇಂದ ಸೆಕೆಂಡ್ ಲೆವೆಲ್ ಐತಲ್ಲ, ಆ ಸೆಕೆಂಡ್ ಲೆವೆಲ್ ಇಂದ ನಾವು ಥರ್ಡ್ ಲೆವೆಲ್ಗೆ ಬರೋಕ್ಕಂದ್ರೆ, ಸೂಪರ್ ಇಂಟೆಲಿಜೆನ್ಸಿಗೆ ಬರೋಕ್ಕಂದ್ರೆ ಸೆಕೆಂಡ್ ಲೆವೆಲಲ್ಲಿ ಏನಾಗುತ್ತೆ, ಇಟ್ ಈಸ್ ಥಿಂಕ್ ಲೈಕ್ ಎ ಹ್ಯೂಮನ್ ರೀತಿ ಥಿಂಕ್ ಮಾಡಬೇಕು. ಬಟ್ ಥರ್ಡಲ್ಲಿ ಸೂಪರ್ ಇಂಟೆಲಿಜೆನ್ಸಲ್ಲಿ ಏನಾಗುತ್ತೆ ಅಂದರೆ ಹ್ಯೂಮನ್ಗಿಂತ ಜಾಸ್ತಿ ಕ್ರಿಯೇಟಿವಿಟಿ ಆಗಿ ಯೋಚನೆ ಮಾಡಬೇಕು, ಅದೇ ರೀತಿ ವರ್ಕ್ ಮಾಡಬೇಕು. ಅಂಥ ಮಷಿನ್ಸ್ನ ರೆಡಿ ಮಾಡಿದರೆ ಅದನ್ನು ನಾವು ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸ್ ಟೆಕ್ನಿಕ್ ಅಂತ ಹೇಳ್ತೀವಿ. ನೆಕ್ಸ್ಟು ಇಲ್ಲೊಂದು ಡಯಾಗ್ರಾಮ್ ಇದೆ. ನ್ಯಾರೋ ಎ ಐ ಅಂದರೆ ಇಟ್ ಈಸ್ ಡೆಡಿಕೇಟೆಡ್ ಫಾರ್ ಓನ್ಲಿ ಒನ್ ಟಾಸ್ಕ್. ನೆಕ್ಸ್ಟ್ ಜನರಲ್ ಎ ಐ ಅಂದರೆ ಇಟ್ ಈಸ್ ಪರ್ಫಾರ್ಮ್ ಲೈಕ್ ಎ ಹ್ಯೂಮನ್ ರೀತಿ ಪರ್ಫಾರ್ಮ್ ಮಾಡ್ತದೆ ಅಂತ. ನೆಕ್ಸ್ಟ್ ಸೂಪರ್ ಎ ಅಂದರೆ ಇಂಟೆಲಿಜೆಂಟ್ ದ್ಯಾನ್ ಹ್ಯೂಮನ್ಕಿನ್ನ ಇಂಟೆಲಿಜೆಂಟ್ ಆಗಿರ್ತದೆ ಅಂತ ಹೇಳ್ತೀವಿ. ಇದಿಷ್ಟು 3 ಲೆವೆಲ್ಸ್ ಆಫ್ ಎ ಐ ಅಂತೇಳಿ ಕರಿತೀವಿ.